ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪೇಪರ್ ಅವಲಕ್ಕಿ ಮಾಡಕತ್ತೀನಿ ನೋಡ್ರಿ. ಪೇಪರ್ ಅವಲಕ್ಕಿ ಒಮ್ಮೆ ಮಾಡಿಟ್ಕೊಂಡಿವಪ್ಪ ಅಂದ್ರೆ ಒಂದು ತಿಂಗಳವರೆಗೂ ಮಕ್ಕಳಿಗೆ ಬೇಕಾದಾಗ ತೊಗೊಂಡು ತಿಂತಾರೆ. ಈಗ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ತೊಗೊಂಡಿನಿ ನಾನು. ಈಗ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ತೊಗೊಂಡು ಅವನ್ನೆಲ್ಲ ಸ್ವಚ್ಛ ಮಾಡ್ಕೊಂಡ್ರೆ ಮೊದಲು, ಯಾಕಂದ್ರೆ ಕೆಳಗೆ ಒಣ ಪುಡಿ ಅದು ಇರ್ತೈತ್ರಲ್ಲ, ಹೀಗಾಗಿ ನಾವು ಸ್ವಚ್ಛ ಮಾಡಿಕೊಂಡು ಪೂರ್ತಿ ಅವನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಆಮೇಲೆ ಹುರ್ಕೋಬೇಕ್ರಿ ಅವನ್ನ. ಯಾಕಂದ್ರೆ ಸ್ವಲ್ಪ ಮೆತ್ತಗೆ ಇರ್ತಾವ್ರಿ. ಮೆತ್ತಗೆ ಇದ್ದದಕ್ಕಾಗಿ ನಾವು ಸ್ವಲ್ಪ ಕುರು ಆಗುವವರೆಗೆ ಹುರ್ಕೋಬೇಕಾಗತ್ತೆ ಅವನ್ನ. ಸಣ್ಣ ಗ್ಯಾಸ್ ಮೇಲೆ ಒಂದು 5 ನಿಮಿಷ ಸ್ವಲ್ಪ ಹಾಕಿ ನಾವು ಹುರಿದೀವಪ್ಪ ಅಂದ್ರೆ ಎಲ್ಲ ಕ್ರಿಸ್ಪಿಯಾಗಿ ಬಂದುಬಿಡ್ತಾವೆ. ಈಗ ಹಂಗೆ ನಾವು ಹುರಿಲ್ಲ ಹಂಗೆ ಮಾಡಿದ್ದೀವಪ್ಪ ಅಂದ್ರೆ ಸ್ವಲ್ಪ ಹಿವಾಗ್ಬಿಡ್ತಾರವ. ಈಗ ನೋಡ್ರಿ, ಕೈಲಿ ತೋರಿಸ್ತಾನೆ ನೋಡ್ರಿ ಎಷ್ಟು ಕುರು ಆಗಿದಾವೆ. ಸ್ವಲ್ಪ ಹಿಂಗೆ ನಾವು ಕೈಲಿ ಹಿಂಗೆ ಇದನ್ನು ಮಾಡಿದ್ರೆ ಸಾಕು, ಕೈಯಾಗಿ ಮುರಿಬೇಕಾರೆ ಅವು. ಬಿಸಿಲು ಇತ್ತಪ್ಪ ಅಂದ್ರೆ ಬಿಸಿಲಿಗೂ ಒಣಗಿ ಹಾಕಿದ್ರೆ ನಡೀತೈತ್ರಿ. ಬಿಸಿಲಿಗೆ ಹಾಕಿದ ಮೊದಲು ನಾವು ಹಿಂಗೆ ಒಂದು ಸ್ವಲ್ಪ ಹುರಿದ್ವಿ ಅಂದ್ರೆ ಮುಗಿದು ಹೋಗ್ತೈತ್ರಿ. ಸ್ವಲ್ಪ ಈಗ ಒಗ್ಗರಣೆಗೆ ಬಾಣಲೆ ಇಟ್ಟು ಎಣ್ಣೆ ಕಾಯಿಸಿದೆ ನೋಡ್ರಿ. ಎಣ್ಣೆ ಕಾಯಿಸಿ ಸಾಸಿವೆ ಜೀರಿಗೆ ಹಾಕಿದಾದ್ಮೇಲೆ ಶೇಂಗಾಕಾಳು ಹಾಕಾಕತ್ತೀನಿ ನೋಡ್ರಿ ನಾನು. ಶೇಂಗಾಕಾಳು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡೋಂದ್ರೆ, ಯಾಕೆ ಹುರಿದು ಶೇಂಗಾ ರೀ, ಹಸಿ ಶೇಂಗಾ ಏನಿಲ್ಲ, ಹುರಿದು ಶೇಂಗಾನ ಪಟ್ನ ಅವೇನು ಕರೆದು ಬಿಡ್ತಾವೆ. ಈಗ ಅದ್ರಾಗ ಪುಟಾಣಿ ಹಾಕಾಕತ್ತೀನಿ ನೋಡ್ರಿ. ಪುಟಾಣಿನೂ ಸ್ವಲ್ಪ ಅದ್ರಾಗನ ಎಣ್ಣೆಗನ ಕರ್ಕೊಂಡ್ರೆ ಅವನು. ಈ ಮಳೆ ಅಂತಿ ಚಾಲು ಆತ್ರಿ. ಮಳೆಯಾಗ ತಂಡ್ಯಾಗ ಸಂಜೆ ಮುಂದೆ ಏನರ ತಿನ್ನಕ್ಕೆ ಬೇಕಾಕತ್ರಿ. ಚಾದ ಹಿಂಬಲೆ ಇಂಥವು ಏನರ ನಾವು ಮಾಡಿಟ್ಟಿದ್ವಿ ಅಂದ್ರೆ ಪಟ್ನ ತೊಗೊಂಡು ಸ್ವಲ್ಪ ಚಹಾ ಮಾಡ್ಕೊಂಡು ನಾವು ಕುಡಿದ್ವಿ ಅಂದ್ರೆ ಸಂಜೆ ಮುಂದೆ ಗಟ್ಟಿ ಆಗಿಬಿಡ್ತೇವೆ ಅಡುಗೆ ಮಾಡ್ಬಿಟ್ಟು. ಈಗ ಕರಿಬೇವು, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕಾಕತ್ತೀನಿ ನೋಡ್ರಿ. ಹಾಕಿ ಅದನ್ನ ಸ್ವಲ್ಪ ಎಣ್ಣೆಗನ ಕರ್ಕೊಂಡು ಬಿಡೋಣ್ರಿ. ಕರಿಬೇವು ಮಾತ್ರ ಪೂರ್ತಿ ಇವಾಗಬೇಕ್ರವ, ಅಲ್ಲಿವರೆಗೂ ಕರಿಬೇವು ನಾವು ಕರ್ಕೋಬೇಕಾಗತ್ತೆ. ಯಾಕೆ ಹಸಿದಿರ್ತೈತಿಲ್ಲ ರೀ ಅದು. ಈಗ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೆ ನಾನು, ಬೆಳ್ಳುಳ್ಳಿ ಹಾಕಾಕತ್ತೀನಿ ರೀ. ಬೆಳ್ಳುಳ್ಳಿನೂ ಸ್ವಲ್ಪ ಎಣ್ಣೆಗ ಒಂದು 5 ನಿಮಿಷ ನಾವು ಕರ್ಕೋಬೇಕು ರೀ. ಅದು ಹಸಿ ಇದೆಲ್ಲ ಹೋಗ್ಬೇಕು ರೀ, ಅಲ್ಲಿವರೆಗೆ ಕರ್ಕೋಬೇಕು. ಗೋಡಂಬಿ ಅದು ಇದ್ರೆ ಹಾಕ್ತೇನಂದ್ರೆ ಅವನು ಹಾಕಿದ್ರು ನಡಿತೈತಿ. ಕೊಬ್ಬರಿ ಗೋಡಂಬಿ ಅದು ಹಾಕಿದ್ರೆ ನಡಿತೈತಿ. ನಾ ಅಷ್ಟು ಸಿಂಪಲ್ಲಾಗಿ ಮಾಡಾಕತ್ತೀನಿ ರೀ. ಏನು ನಾವು ಗೋಡಂಬಿ ಕೊಬ್ಬರಿ ಅದು ಏನು ಹಾಕಾಕತ್ತಿಲ್ಲ. ಸ್ವಲ್ಪ ಈಗ ಅರಿಶಿನ ಹಾಕಾಕತ್ತೀನಿ ನೋಡ್ರಿ. ಅರಿಶಿನ ಹಾಕಿ ಅರಿಶಿನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಅರಿಶಿನ ಫ್ರೈ ಆದ್ದರಿಂದ ಸ್ವಲ್ಪ ಖಾರ ಹಾಕ್ಕೊಂಡ್ರೆ, ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಖಾರ ಹಾಕಿರಿ. ನಾನು ಸ್ವಲ್ಪ ಖಾರ ಕಡಿಮೆ ಹಾಕಾಕತ್ತೀನಿ. ಖಾರ ಕಡಿಮೆ ಅಂದ್ರೆ ಅಷ್ಟು ಖಾರ ಕಡಿಮೆನೂ ಹಾಕ್ಬಿಟ್ರಿ. ಬಾಯಿ ತುಂಬ ಸ್ವಲ್ಪ ಖಾರ ಉಪ್ಪು ಹತ್ತಿದ್ರೆ ಚಲೋ ಆಗ್ತೈತ್ರಿ. ನೋಡಿಕೊಂಡು ಖಾರ ಹಾಕಿರಿ. ನಾನು ಸ್ವಲ್ಪ ಹಾಕಿದ್ದೇನೆ ನೋಡಿರಿ ಖಾರ ಹಾಕಿದಾದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಪ್ಪ ಅಂದ್ರೆ ಇದು ಒಗ್ಗರಣೆದೆಲ್ಲ ಮುಗ್ದಂಗೆ ಇದೆ. ಆಮೇಲೆ ಚೂಡದ ಹಿಂಬಲ್ಲಿ ಮಿಕ್ಸ್ ಮಾಡಿಬಿಡೋಣ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡ್ರಿ. ಈಗ ಉಪ್ಪು ಹಾಕಿ ಕರ್ಕೊಂಡು ತೆಗೆದು ಬಿಡೋಣ್ರಿ. ಇದೆಲ್ಲ ರೆಡಿ ಆಯ್ತು ನೋಡ್ರಿ. ಈಗ ಅದನ್ನು ಗ್ಯಾಸ್ ಬಂದ್ ಮಾಡಿ ಈಗ ಒಂದು ಪರಾತ್ನಾಗ ಏನು ತೆಗೆದು ಇಟ್ಕೊಂಡಿದ್ದಿರಲ್ಲ ನಾವು, ಅದಕ್ಕೆ ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಅವನ್ನ. ನೀವು ಹಾಗಾರಕ್ಕೆ ನಾವು ಪೂರ್ತಿ ಎಲ್ಲ ಕಡೆ ಕೂಡುವಂಗೆ ಮಿಕ್ಸ್ ಮಾಡಿಬಿಡೋಣ್ರಿ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ. ಒಂದು ಕಡೆ ಉಪ್ಪು ಹತ್ತೋದು, ಒಂದು ಕಡೆ ಇದು ಹತ್ತೋದು ಆಗಬಾರ್ದು ರೀ. ಒಣ ಉಳಿತಾವೆ. ಎರಡು ಕಡೆಯಿಂದ ಒಂದು 5 ನಿಮಿಷ ಸರಿಯಾಗಿ ನಾವು ಮಿಕ್ಸ್ ಮಾಡಿದ್ದೀವಪ್ಪ ಅಂದ್ರೆ ಒಂದು ತಿಂಗಳವರೆಗೂ ಜಟ್ಟು ಕಡ್ದಂಗೆ ಆಗಿಬಿಡ್ತೈತೆ ರೀ. ಯಾಕಂದ್ರೆ ಡಬ್ಬ್ಯಾಗ ಹಾಕಿ ಪ್ಲಾಸ್ಟಿಕ್ನಾಗ ಹಾಕಿ ಒಂದು ಡಬ್ಬ್ಯಾಗ ಇಟ್ಟಿವಿ ಅಂದ್ರೆ ಈಗ ಮಳೆ ಚಾಲು ಆಗ್ತಿರಲ್ಲ ಹಿಂಗೆ ಮೆತ್ತಗೆ ಆಗ್ತಾವೆ. ಈಗ ನೋಡಿರಿ, ನಾ ಎಲ್ಲ ಕಡೆ ಮಿಕ್ಸ್ ಮಾಡೋಣ. ಈಗ ಆದವ್ರು ಈಗ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಸಂಜೆ ಮುಂದೆ ಚಾದಾಗ ಏನರ ಬೇಕ್ರಿ ಹಿಂಗೆ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮುಗಿದು ಹೋಗ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಆಕೈತಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.